ಕಾಂಪಿಟೇಟಿವ್ ಕನ್ನಡಿಗ. ಸೊ ಫೈನಲಿ ಮೋಸ್ಟ್ awaited ನೋಟಿಫಿಕೇಶನ್ RBI ಅಸಿಸ್ಟೆಂಟ್ 2026 ನೋಟಿಫಿಕೇಶನ್ ಬಂದಿದೆ ಅಫಿಷಿಯಲ್ ಆಗಿ. ಸಿ ಈ ಎಕ್ಸಾಮ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಂಡಕ್ಟ್ ಮಾಡುತ್ತೆ. ಸೊ ಇದು ಎಕ್ಸಾಮ್ ಆಕ್ಚುಲಿ ಬೇರೆ ಬ್ಯಾಂಕಿಂಗ್ ಎಕ್ಸಾಮ್ ಪ್ರತಿ ವರ್ಷ ಬಿಡೋದಿಲ್ಲ. ಸೊ ಎವ್ರಿ 2 to 3 years ಇಂತಿಷ್ಟು ಪೋಸ್ಟ್ ಅಂತ ಬಿಡ್ತಾರೆ. ಸಿ ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳಲ್ಲಿ ದಿ ಈಸಿಯೆಸ್ಟ್ ಎಕ್ಸಾಮ್, ಬಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕ್ರ್ಯಾಕ್ ದಿಸ್ ಎಕ್ಸಾಮ್. ಓಕೆ, ಸೊ ಇವನ್ ಪ್ರಿಲಿಮ್ಸ್ ಕೂಡ ಈಸಿ ಇರೋ ಎಕ್ಸಾಮು ಪ್ರಿಲಿಮ್ಸ್ ಕೂಡ ಕ್ರ್ಯಾಕ್ ಮಾಡೋಕ್ಕಾಗದೇ ಇರುತ್ತಂತ ಏನಿದೆ ಇದು ಎಕ್ಸಾಮಲ್ಲಿ. ಓಕೆ, ಸಿ ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್ ಅಂದರೆ ನಾನು ಇದು 2 attempts, ಸೊ 2 attempts ಮಾಡಿದ್ದೀನಿ RBI ಅಸಿಸ್ಟೆಂಟು. ಫಸ್ಟು 2022ನಲ್ಲಿ ಒಂದು ಬಿಟ್ಟಿದ್ದು. ಸೊ ಅದಾದ್ಮೇಲೆ ಮತ್ತೆ 2023ನಲ್ಲಿ ಬಿಟ್ಟಿದ್ದು. ಓಕೆ, ಸಿ 2022 ಅದರಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಆಗಿರಲಿಲ್ಲ. 2023ನಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿಕೊಂಡು ಸೊ ಮೇನ್ಸ್ ಅಟೆಂಪ್ಟ್ ಮಾಡಿದ್ದೆ. ಓಕೆ, ಬೇಸ್ಡ್ ಆನ್ ದಟ್ ಎಕ್ಸ್ಪೀರಿಯನ್ಸ್ ನಾನು ಈ ಎಕ್ಸಾಮ್ ಯಾವ ಥರ ಇರುತ್ತೆ ಹೇಗೆ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ. ಸೊ ಇಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ನೋಡೋದಾದ್ರೆ ನಾವು PDF ಇಂದ ತಗೊಂಡಿರೋದು. ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಕ್ರೂಟ್ಮೆಂಟ್ ಫಾರ್ ದಿ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಪ್ಯಾನಲ್ ಇಯರ್ 25. ಓಕೆ, ಸಿ ಟೋಟಲ್ ಪೋಸ್ಟ್ ಥ್ರೂಔಟ್ ದಿ ಇಂಡಿಯಾ 650 ಪೋಸ್ಟ್ ಇದೆ. ಓಕೆ, ಯಾವುದು ಅಸಿಸ್ಟೆಂಟ್. ಸೊ ಇದಕ್ಕಿಂತ ಮುಂಚೆ ಒಂದು ಅಟೆಂಡೆಂಟ್ ಅಂತ ಬಿಟ್ಟಿದ್ರು. ಓಕೆ, ಸೊ ದಟ್ ಈಸ್ ಡಿಫ್ರೆಂಟ್. ಇದು ಅಸಿಸ್ಟೆಂಟ್ ಅಂತಂದ್ರೆ ಕ್ಲರಿಕಲ್ ಲೆವೆಲ್ ಜಾಬ್ ಆಗಿರುತ್ತೆ ಫಾರ್ ಗ್ರಾಜುಯೇಟ್ಸ್. ಓಕೆ, ಇದು ಗ್ರಾಜುಯೇಟ್ಸ್ಗೆ ಆಗಿರುತ್ತೆ. ಸೊ ಇಲ್ಲಿ ಕಂಟ್ರಿ ವೈಡ್. ಓಕೆ, ಯಾವ ಥರ ಈ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಂತಂದ್ರೆ ಪ್ರಿಲಿಮ್ಸ್ ಮೇನ್ಸ್ ವಿತ್ LPT ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಇರುತ್ತೆ. ಸೊ ಇದು ಬೇರೆ ಕ್ಲರಿಕಲ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಇದಕ್ಕೂ ಡಿಫ್ರೆನ್ಸ್ ಏನಂದ್ರೆ ವಿತ್ ಮೇನ್ಸ್ ಇಲ್ಲಿ LPT ಇರುತ್ತೆ. ಓಕೆ, ಸಿ ಫಾರ್ ಫುಲ್ PDF ನೀವು ಇಲ್ಲಿ RBI ವೆಬ್ಸೈಟ್ ಅಲ್ಲಿ ಹೋಗ್ಬೋದು. ಇಲ್ಲ ಅಂತಂದ್ರೆ ನಾನು ಗ್ರೂಪಲ್ಲಿ ಹಾಕಿದ್ದೀನಿ, ಕಾಂಪಿಟೇಟಿವ್ ಕನ್ನಡಿಗ ಟೆಲಿಗ್ರಾಮ್ ಗ್ರೂಪ್. ಸೊ ಅಲ್ಲಿ PDF ನೋಡ್ಕೊಳ್ಳಿ. ಓಕೆ, ಸೊ ಎವ್ರಿ ಡೀಟೇಲ್ ರಿಗಾರ್ಡಿಂಗ್ ದಿಸ್ ಎಕ್ಸಾಮ್ ಆ PDF ಅಲ್ಲಿ ಇರುತ್ತೆ. ಯಾವ ಥರ ಅಪ್ಲೈ ಮಾಡಬೇಕು, ಡಾಕ್ಯುಮೆಂಟ್ಸ್ ಏನು ಬೇಕು ಎಲ್ಲಾನು ಅದರಲ್ಲಿ ನೋಡ್ಕೊಳ್ಳಿ. ಓಕೆ, ಸೊ ಎಲಿಜಿಬಿಲಿಟಿ ಏನು ಅಂತಂದ್ರೆ ನಾನಿಲ್ಲಿ ಬೇಸಿಕ್ ಆಗಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ಇಲ್ಲಿ ಡಿಗ್ರಿ ಹೋಲ್ಡರ್ ಆಗಿರಬೇಕು. ಸೊ PDF ಅಲ್ಲಿ ನೀವು ನೋಡಿದಾಗ ಗೊತ್ತಾಗತ್ತೆ, ಅಲ್ಲಿ ಮಿನಿಮಮ್ 50%, ನೀವು 50%ಗಿಂತ ಜಾಸ್ತಿ ನಿಮ್ದು ರಿಸಲ್ಟ್ ಇರಬೇಕು. ಓಕೆ, ಸೊ ಗ್ರಾಜುಯೇಷನ್ ಅಲ್ಲೇ ಸೊ ಒಂದು ಡಿಗ್ರಿ ಇರಬೇಕು, 50% ಪ್ಲಸ್ ರಿಸಲ್ಟ್ ಇರಬೇಕಾಗುತ್ತೆ. ಓಕೆ, ನಿಮ್ ಡೇಟ್ ಆಫ್ ಬರ್ತ್ ಆಗಲಿ, ರಿಸರ್ವೇಶನ್ಸ್ ಆಗಲಿ, ಎಲಿಜಿಬಿಲಿಟಿ ಎಲ್ಲಾನು PDF ಅಲ್ಲಿ ಇದೆ, ಓದ್ಕೊಳ್ಳಿ. ಓಕೆ, ಸೊ ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಅಂತ ನೋಡ್ತಾ ಹೋದಾಗ ನಾವು ಸಾರಿ, ಎಕ್ಸಾಮಿನೇಷನ್ಸ್ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಫೆಬ್ರವರಿ 16 ಟು ಮಾರ್ಚ್ 8. ಓಕೆ, ಸೊ ಇಲ್ಲಿ ಮಾರ್ಚ್ 8ಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ ಅಪ್ಲಿಕೇಶನ್ ಫಿಲ್ ಮಾಡೋದು. ನೆಕ್ಸ್ಟ್ ಪೇಮೆಂಟ್ ಆಫ್ ಎಕ್ಸಾಮಿನೇಷನ್ ಫೀಸ್ ಕೂಡ ಮಾರ್ಚ್ 8 ಲಾಸ್ಟ್ ನೋಡ್ಕೊಂಡು ಫಿಲ್ ಮಾಡಿ. ಮಾರ್ಚ್ 8 ಲಾಸ್ಟ್ ಡೇಟ್. ಸೊ ಕೊನೆಯವರೆಗೂ ಕಾಯಕ್ಕೆ ಹೋಗಬೇಡಿ. 1 ವೀಕ್ ಇರುವಾಗ ಅಪ್ಲೈ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಇವೇನಾದ್ರೂ ನೀವು ಮಾಡಿಫಿಕೇಶನ್ ಮಾಡಬೇಕು ಅಪ್ಲಿಕೇಶನ್ ಅಂದ್ರೆ ಸೊ ಅದು ನೆಕ್ಸ್ಟ್ ಬಿಡ್ತಾರೆ. ನೆಕ್ಸ್ಟ್ ಪ್ರಿಲಿಮ್ಸ್ ಎಕ್ಸಾಮ್ಸ್ ಯಾವಾಗ ಅಂದ್ರೆ ಸೊ ಪ್ರಿಲಿಮ್ಸ್ ಎಕ್ಸಾಮ್ಸ್ ಏಪ್ರಿಲ್ 11th ಇದೆ. ಸೊ ಇನ್ನು 2 months ಅಂತ ಕನ್ಸಿಡರ್ ಮಾಡೋದಾದ್ರೆ ಏಪ್ರಿಲ್ 11th ಪ್ರಿಲಿಮ್ಸ್ ಎಕ್ಸಾಮ್ ಆಗುತ್ತೆ. ನೆಕ್ಸ್ಟ್ ಶೆಡ್ಯೂಲ್ ಆಫ್ ಆನ್ಲೈನ್ ಮೇನ್ಸ್ ಎಕ್ಸಾಮಿನೇಷನ್. ನೆಕ್ಸ್ಟ್ ಆನ್ಲೈನ್ ಮೇನ್ಸ್ ಜೂನ್ 7. ಓಕೆ, ಈ ಜೂನ್ 7ಕ್ಕೆ ಮೇನ್ಸ್ ಆಗಿರುತ್ತೆ. ಕನ್ಸಿಡರ್ ಎಸ್ 2 months ಗ್ಯಾಪ್. ಓಕೆ, ಸೊ ಪ್ರಿಪ್ರೇಷನ್ ಅಲ್ಲಿ ಇವಾಗ ಏನ್ ನೀವು ಬ್ಯಾಂಕಿಂಗ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದ್ದೀರಾ, ಪ್ಲೀಸ್ ಕಂಟಿನ್ಯೂ. ಸೊ ಅದು ಕಂಟಿನ್ಯೂ ಆಗಿರಲಿ.
ಜಸ್ಟ್ ಇದು ಇಷ್ಟು ಪೋಸ್ಟ್ ಬಿಟ್ಟಿದ್ದಾರೆ, ಅರೌಂಡ್ 20 ಪೋಸ್ಟ್ ಬಿಟ್ಟಿದ್ದಾರೆ, ಇದಾಗೋದಿಲ್ಲ ಅಂತ ಅನ್ಕೊಳ್ಳೋದ್ಕಿಂತ, ಸೊ ನೀವು ಆಕ್ಚುಲಿ ಇವಾಗ ಪ್ರಿಪರೇಷನ್ ಅಲ್ಲಿ ಇರೋರು, ನಾವು ವರ್ಕಿಂಗ್ ಆಸ್ಪಿರೆಂಟ್ಸ್ ಗಿಂತನೂ ಕೂಡ ಒಂದು ಸ್ಟೆಪ್ ಅಹೆಡ್ ಇದ್ದೀರಾ. ಯಾಕಂತಂದ್ರೆ ನಿಮ್ಗೊಂದು ಫ್ಲೋ ಇರುತ್ತೆ ಅಲ್ಲಿ ಸ್ಟಡಿದು. ಓಕೆ, ಸೊ ಆ ಫ್ಲೋನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಮುಗೀತು. ಕರೆಂಟ್ ಅಫೇರ್ಸ್ ಜಿ ಕೆ ಆಗಲಿ, ಆಮೇಲೆ ರೀಸನಿಂಗ್, ಕ್ವಾಂಟ್ಸ್, ಸೊ ನೀವು ಥ್ರೋ ಇರ್ತೀರ ಅಲ್ಲಿ, ಆಲ್ರೆಡಿ ಮಾರ್ಕ್ಸ್ ಕೊಡ್ತಿರ್ತೀರಾ. ಸೊ ಪ್ಲೀಸ್ ಕಂಟಿನ್ಯೂ ದಟ್. ಇವಾಗ ಆರ್ ಬಿ ಐ ಎಕ್ಸಾಮ್ಸ್ ಕಂಪ್ಲೀಟ್ ಮುಗಿಯೋವರೆಗೂ ಕೂಡ ಆ ಫ್ಲೋನಲ್ಲೇ ಇರಿ. ಇವಾಗ ಬರ್ತಿರೋ ರಿಸಲ್ಟ್ ಆರ್ ಆರ್ ಬಿ ಆಗಲಿ ಅಥವಾ ಐ ಬಿ ಪಿ ಎಸ್ ಆಗಲಿ, ಎಸ್ ಬಿ ಐ ಆಗಲಿ, ಸೊ ಓಕೆ, ಚೆನ್ನಾಗಿ ಮಾಡಿದೀರಾ. ನಿಮ್ ಸೆಲೆಕ್ಷನ್ ಆಗೋದಾದ್ರೆ ಡೆಫಿನೆಟ್ಲಿ ಆಗುತ್ತೆ. ಬಟ್ ಜಸ್ಟ್ ಆರ್ ಬಿ ಐ ಎಕ್ಸಾಮ್ಸ್ ಯಾವ ತರ ಇರುತ್ತೆ, ಪ್ರಿಲಿಮ್ಸ್ ಅಥವಾ ಮೇನ್ಸ್, ಆ ಒಂದು ಎಕ್ಸ್ಪೀರಿಯನ್ಸ್ ಗೇನ್ ಮಾಡಿ. ಓಕೆ, ಸೊ ಇಷ್ಟು ಕಾಂಪಿಟಿಷನ್ ಅಲ್ಲಿ ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ ಮೇನ್ಸ್ ಹೋಗಿ ಮೇನ್ಸ್ ಕ್ಲಿಯರ್ ಮಾಡೋದಾದ್ರೆ, ಸೊ ಅದೊಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗ್ಲೇಬೇಕು. ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಸೊ ಈ ವರ್ಷದ ವೇಕೆನ್ಸೀಸ್ ಅಂದ್ರೆ 2026 ಅಲ್ಲಿ ಬಿಟ್ಟಿರ್ತಕ್ಕಂಥ ನೋಟಿಫಿಕೇಶನ್ ಅಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಫಾರ್ ದಿ ಪ್ಯಾನಲ್ ಇಯರ್ 2025 ಅಂದ್ರೆ ಸ್ಟೇಟ್ ವೈಸ್ ಅವರು ಹೆಡ್ ವೈಸ್, ಸ್ಟೇಟ್ ಹೆಡ್ ವೈಸ್ ಡಿವೈಡ್ ಮಾಡೋದಾದ್ರೆ ಇಲ್ಲಿ ಕರ್ನಾಟಕ ಅಂದ್ರೆ ಬೆಂಗಳೂರು. ಕರ್ನಾಟಕಕ್ಕೆ ಕ್ಯಾಟಗರಿ ವೈಸ್ ನೋಡೋದಾದ್ರೆ ಎಸ್ ಸಿ ಕ್ಯಾಟಗರೀಸ್ಗೆ ಯಾವುದೇ ವೇಕೆನ್ಸೀಸ್ ಇಲ್ಲ. ಆಮೇಲೆ ಎಸ್ ಟಿ ಕ್ಯಾಟಗರೀಸ್ಗೆ 3 ವೇಕೆನ್ಸೀಸ್ ಇದೆ. ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ 9 ಇದೆ. ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಸ್ಗೆ 2 ಇದೆ. ಜನರಲ್ ಅನ್ರಿಸರ್ವ್ಡ್ ಕ್ಯಾಟಗರೀಸ್ಗೆ 10 ಇದೆ. ಓಕೆ, ಸೊ ಹೈಯೆಸ್ಟ್ ಅನ್ರಿಸರ್ವ್ಡ್ ಕ್ಯಾಟಗರೀಸ್ ಆಗಿರುತ್ತೆ. ನೆಕ್ಸ್ಟ್ ಒ ಬಿ ಸಿ ಕ್ಯಾಟಗರೀಸ್ ಆಗಿರುತ್ತೆ. ಓಕೆ, ಸೊ ಟೋಟಲ್ ಕರ್ನಾಟಕದಲ್ಲಿ 24 ಪೋಸ್ಟ್ಸ್ ಇರುತ್ತೆ. ಓಕೆ, ಸೊ ಉಳಿದಿದ್ದೆಲ್ಲ ನೋಡ್ಕೊಳ್ಳಿ, ನೀವು ಬೇರೆ ಸ್ಟೇಟ್ ಅಲ್ಲಿ ಬೇಕಾದ್ರೆ ಕಂಪೇರ್ ಮಾಡ್ಕೋಬಹುದು. ಸಿ ಓನ್ಲಿ 24 ಪೋಸ್ಟ್ಸ್, ಓನ್ಲಿ 24 ಪೋಸ್ಟ್ಸ್. ಸೊ ಇದಕ್ಕೆ ನಾವು ಫೈಟ್ ಮಾಡ್ಬೋದಾ? ಫೈಟ್, ಡೆಫಿನೆಟ್ಲಿ. ಯಾಕಂದ್ರೆ ಎವ್ರಿ ಒನ್ ಕ್ಯಾನ್ ಫೈಟ್. ಸೊ ಇಲ್ಲಿ ಪೋಸ್ಟ್ಸ್ ಎಷ್ಟೇ ಆಗಿರಲಿ, ಪೋಸ್ಟ್ಸ್ ಎಷ್ಟೇ ಆಗಿರಲಿ, ಸೊ ಇವನ್ ಇಫ್ ಎಲಿಜಿಬಲ್ ನಿಮ್ಗೆ ಏನಾದ್ರು ಇವಾಗ ಸ್ಟಾರ್ಟ್ ಮಾಡಿದಿರೋ ಪ್ರಿಪ್ರೇಷನ್ ಅಂತಂದ್ರೆ ಡೆಫಿನೆಟ್ಲಿ ಅಪ್ಲೈ ಮಾಡಿ. ಇನ್ ಫ್ಯೂಚರ್ ಪೋಸ್ಟ್ಸ್ ಚೆನ್ನಾಗಿ ಬಂದ್ರೆ ನೆಕ್ಸ್ಟ್ ಮೇ ಬಿ ನೆಕ್ಸ್ಟ್ ಇಯರ್ ಬಿಡ್ಬೋದು, 2 ಇಯರ್ಸ್ ಗ್ಯಾಪ್ ಆದರೂ ಕೂಡ ಆರ್ ಬಿ ಅಸಿಸ್ಟೆಂಟ್ ಬಿಟ್ರೆ ಆ ಪೋಸ್ಟ್ನ ಅಪ್ಲೈ ಮಾಡಿ. ಇದೊಂದು ಎಕ್ಸ್ಪೀರಿಯನ್ಸ್ ಆಗಿ ತಗೊಳ್ಳಿ ಈ ವರ್ಷದ್ದು. ಓಕೆ, ಎಲ್ಲ ಪ್ರಿಪೇರ್ ಆಗಿದ್ದೀರಾ. ಸೊ ತುಂಬಾ ಎಕ್ಸಾಮ್ಸ್ ಮೇನ್ಸ್ ಬರ್ದಿರ್ತೀರಾ ಕ್ಯಾಂಡಿಡೇಟ್ಸು. ಸೊ ಅವ್ರಿಗೆ ಇದು ಒಳ್ಳೆ ಆಪರ್ಚುನಿಟಿ. 10 to 15 ಪೋಸ್ಟ್ ಇದ್ರು ಕೂಡ ಫೈಟ್ ಮಾಡ್ಬೋದು. ಸೊ ಯಾಕೆ ಅವಾಗಲೇ ಇದು ಈಸಿಯೆಸ್ಟ್ ಎಕ್ಸಾಮ್ ಹಾರ್ಡ್ ಟು ಕ್ರ್ಯಾಕ್ ಅಂತಂದ್ರೆ ವೇಕೆನ್ಸೀಸ್ ವೇಕೆನ್ಸೀಸ್ ಕಮ್ಮಿ ಇದೆ. ಸೊ ಡೆಫಿನೆಟ್ಲಿ ಕಟ್ ಆಫ್ ಹೈ ಹೋಗುತ್ತೆ. ಇದೊಂದು ಆದ್ರೆ ಇನ್ನೊಂದು ಕ್ರೈಟೇರಿಯಾ ಬಂದ್ಬಿಟ್ಟು ಇದು ಎಕ್ಸಾಮ್ ಈಸಿ ಇರುತ್ತೆ. ಈಸಿ, ಆರಾಮಾಗಿ ನಾವು ಸಾಲ್ವ್ ಮಾಡ್ಕೋಬಹುದು. ಸೊ ಅದಕ್ಕೋಸ್ಕರನೇ ಎವ್ರಿ ಒನ್ ಕ್ಯಾನ್ ಸಾಲ್ವ್ ಅಂತ ಅಂದಾಗ ಡೆಫಿನೆಟ್ಲಿ ಕಟ್ ಆಫ್ ಹೈ ಹೋಗುತ್ತೆ. ಸೊ ನೆಕ್ಸ್ಟ್ ಯಾವ ತರ ಎಕ್ಸಾಮ್ಸ್ ನಡೆಯುತ್ತೆ, ಸಿಲೆಬಸ್ ಏನು ಅಂತ ಅಂದಾಗ, ಸಿಲೆಬಸ್ ಸೊ ಇಲ್ಲಿ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಇರುತ್ತೆ. ಸೊ ಪ್ರಿಲಿಮ್ಸ್ ಅಲ್ಲಿ ಯಾವ್ದು ನಾವು ಇವಾಗ ಐ ಬಿ ಪಿ ಎಸ್ ಸಿಲೆಬಸ್ ಓದಿರ್ತೀವಿ, ಐ ಬಿ ಪಿ ಎಸ್ ಅವ್ರ ಯಾವುದೇ ಬ್ಯಾಂಕಿಂಗ್ ಎಕ್ಸಾಮ್ಸ್ ಓದಿರ್ತೀವಲ್ಲ, ಅದರಲ್ಲಿ ಇಂಗ್ಲಿಷ್ ನ್ಯೂಮರಿಕಲ್ ಎಬಿಲಿಟಿ ಪ್ಲಸ್ ರೀಸನಿಂಗ್ ಇರುತ್ತೆ. ಇಂಗ್ಲಿಷ್, ಕ್ವಾಂಟ್ಸ್, ರೀಸನಿಂಗ್ ಅಂತ ಅಂತೀವಿ. ಓಕೆ, ಸೊ ಕ್ವಶನ್ಸ್ ಎಷ್ಟಿರುತ್ತೆ, ಮಾರ್ಕ್ಸ್ ಎಷ್ಟಿರುತ್ತೆ, ಡಿಸ್ಟ್ರಿಬ್ಯೂಷನ್ ಅಂತ ಅಂದಾಗ ಇಲ್ಲಿ 30 ಕ್ವಶನ್ಸ್ ಇಂಗ್ಲಿಷ್ ಆಗಿರುತ್ತೆ, 35 ಕ್ವಶನ್ಸ್ ಕ್ವಾಂಟ್ಸ್ ಆಗಿರುತ್ತೆ, 35 ಕ್ವಶನ್ಸ್ ರೀಸನಿಂಗ್ ಆಗಿರುತ್ತೆ. ಓಕೆ, ಸೊ ಎಷ್ಟು ಕ್ವಶನ್ಸ್ ಇರುತ್ತೆ ಅಷ್ಟು ಮಾರ್ಕ್ಸ್ ಡಿವೈಡ್ ಮಾಡಿದ್ದಾರೆ. ಫಾರ್ ಇಂಗ್ಲಿಷ್ 30 ಕ್ವಶನ್ಸ್, 30 ಮಾರ್ಕ್ಸ್. ಫಾರ್ ಕ್ವಾಂಟ್ಸ್ 35 ಕ್ವಶನ್ಸ್, 35 ಮಾರ್ಕ್ಸ್. ಫಾರ್ ರೀಸನಿಂಗ್ 35 ಕ್ವಶನ್ಸ್, 35 ಮಾರ್ಕ್ಸ್. ಓಕೆ, ಸೊ ಇಲ್ಲಿ ಟೈಮು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ, ಅಂದ್ರೆ ಎವ್ರಿ ಸೆಕ್ಷನ್ 20 ಮಿನಿಟ್ಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದು ಪ್ರಿಲಿಮ್ಸ್. ಸೊ ಪ್ರಿಲಿಮ್ಸ್ ಟೋಟಲ್ಲು 100 ಮಾರ್ಕ್ಸ್ ಇರುತ್ತೆ. ಇದು ಕಟ್ ಆಫ್ ಎಷ್ಟು ಬರ್ಬೋದು ಅಂತ ಅಂತಂದ್ರೆ 90 ಪ್ಲಸ್ ಆಗಿರುತ್ತೆ. ಪ್ರತಿ ಸಾರಿ ಕೂಡ ಈ ಕಟ್ ಆಫ್ 90 ಪ್ಲಸ್ ಆಗಿರುತ್ತೆ. 96, 97, 94 ಈ ತರ ಕಟ್ ಆಫ್ ಹೋಗುತ್ತೆ. ಯಾಕಂದ್ರೆ ಪೇಪರ್ ಈಸಿ ಇರುತ್ತೆ. ನೆಕ್ಸ್ಟ್ ಇದು ಪ್ರಿಲಿಮ್ಸ್. ಪ್ರಿಲಿಮ್ಸ್ ಕಟ್ ಆಫ್ ಹೇಳ್ತಿರೋದು ನಾನು. ನೆಕ್ಸ್ಟ್ ಮೇನ್ಸ್. ಮೇನ್ಸ್ ಅಲ್ಲಿ ಸೇಮ್
ಸಿಲೆಬಸ್ ಸೇಮ್ ಇರುತ್ತೆ. ಒಂದು ಸ್ವಲ್ಪ ಅನಾಲಿಟಿಕಲ್ ಥಿಂಕಿಂಗ್ ಅವ್ರು ಇನ್ ಡೆಪ್ತ್ ಆಗಿ ಹೋಗ್ತಾರೆ ಮೇನ್ಸಲ್ಲಿ. ಸೊ ರೀಸನಿಂಗ್, ಟೆಸ್ಟ್ ಆಫ್ ರೀಸನಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ರೀಸನಿಂಗಿಗೆ 40 ಕ್ವಶನ್ಸ್ ಇರುತ್ತೆ, 40 ಮಾರ್ಕ್ಸ್ ಇರುತ್ತೆ. ಸೊ ರೀಸನಿಂಗಿಗೆ ಟೈಮು 30 ಮಿನಿಟ್ಸ್ ಇರುತ್ತೆ. ಆಮೇಲೆ ಇಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್, ಇಂಗ್ಲಿಷ್ ಸಬ್ಜೆಕ್ಟ್ಗೆ 40 ಕ್ವಶನ್ಸ್, 40 ಮಾರ್ಕ್ಸ್, 30 ಮಿನಿಟ್ಸ್. ಓಕೆ, ಇಲ್ಲಿ ಮೇನ್ಸ್ ಅಲ್ಲಿ ಏನಾಗುತ್ತೆ, ಫಾರ್ ಎವ್ರಿ ಸಬ್ಜೆಕ್ಟ್ ಸೇಮ್ ಕ್ವಶನ್ಸ್, ಸೇಮ್ ಮಾರ್ಕ್ಸ್. ಇಲ್ಲಿ ಟೈಮ್ ಅಲ್ಲಿ ಒಂದು ಸ್ವಲ್ಪ ರೀಸನಿಂಗ್ ಅಲ್ಲಿ ಮತ್ತೆ ಕಂಪ್ಯೂಟರ್ ಅಲ್ಲಿ ವೇರಿ ಆಗುತ್ತೆ. ಓಕೆ, ಸೊ ಇದನ್ನ ನೋಡ್ಕೊಳ್ಳಿ. ಇಲ್ಲಿ ರೀಸನಿಂಗ್ ಅಲ್ಲಿ ಸಾರಿ ಜನರಲ್ ಅವೇರ್ನೆಸ್ ಅಲ್ಲಿ ಜಿ ಕೆ ಅಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ 25 ಮಿನಿಟ್ಸ್ ಕೊಟ್ಟಿದ್ದಾನೆ 40 ಕ್ವಶನ್ಸ್ಗೆ. ಕಂಪ್ಯೂಟರ್ಗೆ 20 ಮಿನಿಟ್ಸ್ ಅಲ್ಲಿ 40 ಕ್ವಶನ್ಸ್ ಕೊಟ್ಟಿದ್ದಾನೆ. ಸೊ ಈಸಿಲಿ ಇದನ್ನ ನಾವು ಕವರ್ ಮಾಡ್ಕೋಬಹುದು. ಓಕೆ, ಸೊ ಟೋಟಲ್ 200 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸ್ ಆಗಿರುತ್ತೆ. ಸೊ ಇಲ್ಲೂ ಕೂಡ ನೀವು ಕಟ್ ಆಫ್ ಎಷ್ಟು ಹೋಗ್ಬೋದು ಅಂತಂದ್ರೆ ಅರೌಂಡ್ 100 ಪ್ಲಸ್ ಹೋಗುತ್ತೆ. ಬಟ್ 180 170 ಅಷ್ಟೆಲ್ಲ ಕಟ್ ಆಫ್ ಹೋಗೋದಿಲ್ಲ. ಓಕೆ, ನೆಕ್ಸ್ಟ್ ಸಿ ನಾನು ಕಟ್ ಆಫ್ ಅಂತ ಇದ್ದಾಗ ಪ್ರೀವಿಯಸ್ ಇಯರ್ಸ್ ಕಟ್ ಆಫ್ ಇಲ್ಲಿದೆ. ಯಾವಾಗ ನಾನು ಹೇಳಿದ್ನಲ್ಲ 2023 ನಾನು ಬರ್ದಿತ್ತು ಪ್ರಿಲಿಮ್ಸ್ ಕಟ್ ಆಫ್ ಯಾವ ತರ ಇದೆ ಅಂದ್ರೆ, ಸೊ ಸ್ಪೆಷಲಿ ನಾನು ಬೆಂಗಳೂರಿಂದ ಬರ್ದಿದ್ರಿಂದ ಬೆಂಗಳೂರಲ್ಲಿ ನೋಡ್ತಾ ಹೋಗೋದಾದ್ರೆ 100ಗೆ ಎಸ್ ಸಿ ಕ್ಯಾಟಗರಿಗೆ 84.75 ಇದೆ. ಕ್ಯಾಟಗರಿ ವೈಸ್ ನೋಡ್ತಾ ಹೋದ್ರೆ ಇಲ್ಲಿ 84 ಇದೆ, 87.75 ಇದೆ, ಆಮೇಲೆ 87.254 ಇ ಡಬ್ಲ್ಯೂ ಎಸ್ ಇದೆ, ಆಮೇಲೆ ಜನರಲ್ಗೆ 91 ಇದೆ. ಓಕೆ, ಸೊ ಇಲ್ಲಿ ನನಗೆ 96 ಸಮಥಿಂಗ್ ಬಂದಿದೆ ಔಟ್ ಆಫ್ 100 ಪ್ರಿಲಿಮ್ಸ್ 2023 ನಲ್ಲಿ. ಓಕೆ, ಸೊ ಆರಾಮಾಗಿ ಕ್ಲಿಯರ್ ಆಗಿದೆ. ಇದು ಪ್ರಿಲಿಮ್ಸ್. ಓಕೆ, ಪ್ರಿಲಿಮ್ಸ್. ನೆಕ್ಸ್ಟ್, ಸೊ ಪ್ರೀವಿಯಸ್ ಇಯರ್ ಕಟ್ ಆಫ್ ನೋಡೋದಾದ್ರೆ 2023 ನಲ್ಲಿ ಈ ಮೇನ್ಸ್ ನಾನು ಸೀರಿಯಸ್ ಆಗಿ ಚೆನ್ನಾಗಿ ಬರ್ದಿದೆ ಆಕ್ಚುಲಿ. ಸೊ ಅಲ್ಲಿ ಮಿಸ್ಟೇಕ್ ಆಗಿದೆ ಏನಂತಂದ್ರೆ 6 ಜಿ ಕೆ ಕ್ವಶನ್ಸ್, 6 ಜಿ ಕೆ ಕ್ವಶನ್ಸ್ ಡೌಟ್, 90% ಡೌಟ್ ಇದ್ರೂ ಕೂಡ ನಾನು ಅಟೆಂಪ್ಟ್ಸ್ ಮಾಡಿದ್ದೆ. ಸೊ 6 ಕ್ವಶನ್ಸ್ ರಾಂಗ್ ಆಗ್ಬಿಟ್ಟಿತ್ತು. ಸೊ ನೆಗೆಟಿವ್ ಅಲ್ಲಿ ಹೋಗ್ಬಿಡ್ತು. ಸೊ ಲೀವ್ ದಟ್. ಈಗ ನಾನು ಅದ್ರ ಬಗ್ಗೆ ಕಂಪ್ಲೀಟ್ ಮೇನ್ಸ್ ಎಕ್ಸಾಮಿನೇಷನ್ಸ್ ಬಗ್ಗೆ ಕಂಪ್ಲೀಟ್ ಅನಾಲಿಸಿಸ್ ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಕಾಂಪಿಟೇಟಿವ್ ಕನ್ನಡಿಗ ಚಾನಲ್ ಪ್ಲೇ ಲಿಸ್ಟ್ ನಲ್ಲಿ ಹೋಗಿ ಅಲ್ಲಿ RBI ಅಸಿಸ್ಟೆಂಟ್ ಅಂತ ಇರುತ್ತೆ. ಸೊ ಅದರಲ್ಲಿ ಆ ವಿಡಿಯೋ ನಾನು ಪೋಸ್ಟ್ ಮಾಡಿದ್ದೀನಿ. ಓಕೆ, ಸಿ ಮೇನ್ಸ್ ಕಟ್ ಆಫ್ ನೋಡೋದಾದ್ರೆ 2023 ಬೆಂಗಳೂರಿಗೆ ಎಸ್ ಸಿಗೆ 95.25 ಇತ್ತು, ಎಸ್ ಟಿ ಕ್ಯಾಟಗರಿಗೆ 87 ಇತ್ತು, OBC 104 ಇತ್ತು, EWS ಸಾರಿ EWSಗೆ 105 ಇತ್ತು, ಜನರಲ್ಗೆ 111.25 ಇತ್ತು. ಓಕೆ, ಸಿ ಇಲ್ಲಿ ನನ್ ನನ್ನ ಟೋಟಲ್ ಫೈನಲ್ ಸ್ಕೋರು ಮೇನ್ಸ್ ಅಲ್ಲಿ ಎಷ್ಟಂದ್ರೆ 99 ಬಂದಿತ್ತು. ಓಕೆ, EWS ಕ್ಯಾಟಗರಿ. ಸೊ 6 ಮಾರ್ಕ್ಸ್ ಡಿಫ್ರೆನ್ಸ್ ಆಗಿರುತ್ತೆ ಮೇನ್ಸ್ಗೆ. ಸೊ ಅದೇ ಆ ಜಿ ಕೆ ಕ್ವಶನ್ಸ್ ಕ್ವಾಂಟ್ಸ್ ರೀಸನಿಂಗ್ ಈಸಿ ಇತ್ತು, ಚೆನ್ನಾಗಿ ಕವರ್ ಮಾಡಿದ್ದೆ. ಸೊ ಓಕೆ, ನಾನು ಅದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ನೆಕ್ಸ್ಟ್ ಎಕ್ಸಾಮ್ಸ್ಗೆ. ಕಂಪ್ಲೀಟ್ ವಿಡಿಯೋನ ನೋಡಿ. ಸೊ ಇದು ಬರೀ 24 ವೇಕೆನ್ಸೀಸ್ ಇದೆ, ನಾನು ಕ್ರ್ಯಾಕ್ ಮಾಡ್ಬೋದಾ? ಓಕೆ, ಸೊ ಕ್ರ್ಯಾಕ್ ಮಾಡ್ಬೋದಾ ಅನ್ನೋದಕ್ಕಿಂತನೂ ಜಸ್ಟ್ ಕ್ರ್ಯಾಕ್ ಪ್ರಿಲಿಮ್ಸ್ ಅವಾಗ ಹೇಳ್ತೀನಿ. ಸೊ ಪ್ರಿಲಿಮ್ಸ್ ಕ್ರ್ಯಾಕ್ ಮಾಡೋಕ್ಕೆ ಟಾರ್ಗೆಟ್ ಮಾಡಿ. ಪೋಸ್ಟ್ಸ್ ಕಮ್ಮಿ ಇರೋದ್ರಿಂದ ಕಾಂಪಿಟಿಷನ್ ತುಂಬಾ ಇರುತ್ತೆ. ಯಾರು ಇವಾಗ ಕರೆಂಟಾಗಿ IBPS ಎಕ್ಸಾಮ್ಸ್, ಬ್ಯಾಂಕಿಂಗ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದ್ರ 2 to 3 years ಆಯ್ತು. ಸೊ ಹೈ ಚಾನ್ಸಸ್ ಆಫ್ ಸೆಲೆಕ್ಷನ್ ಇನ್ ದಿಸ್ ಪೋಸ್ಟ್. ಓಕೆ, ಆ 10 ಪೋಸ್ಟ್ ಅಲ್ಲಿ ನೀವೇ ಸೆಲೆಕ್ಷನ್ ಆಗ್ಬೋದು. ಯಾಕಂದ್ರೆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಆಗಲಿ ಅಥವಾ ಇವಾಗ ಆಲ್ರೆಡಿ ವರ್ಕ್ ಮಾಡ್ತಿರೋರಾಗ್ಲಿ, ಸೊ ಟೈಮ್ ಸಿಗೋದು ಕಷ್ಟ ಆಗುತ್ತೆ. ಸೊ ನೀವು ಫುಲ್ ಟೈಮ್ನ ಇದಕ್ಕೆ ಕೊಟ್ಟು ಆರಾಮಾಗಿ ಕ್ಲಿಯರ್ ಮಾಡ್ಕೋಬಹುದಾಗುತ್ತೆ. ಓಕೆ, ಸಿ ಕರೆಂಟ್ ಅಫೇರ್ಸ್, GK, ರೀಸನಿಂಗ್, ಕ್ವಾಂಟ್ಸ್ ಏನ್ ಓದ್ಬೇಕು ಅಂತಂದ್ರೆ ಇಲ್ಲಿವರೆಗೂ IBPS ಅಥವಾ SBI ಆಗ್ಲಿ, RRB ಆಗ್ಲಿ, ಯಾವುದೇ ಎಕ್ಸಾಮ್ಸ್ ನೀವು ಏನ್ ಓದಿದಿರಲ್ಲ ಸೇಮ್ ಸಿಲೆಬಸ್ ಆಗಿರುತ್ತೆ. ಪ್ಲಸ್ 6 to 7 months ಕರೆಂಟ್ ಅಫೇರ್ಸ್. ಓಕೆ, ಸೊ 1 year ಕೇಳ್ತಾರೆ ಅಂತ ಕೇಳಿರ್ತೀರಾ, ಬಟ್ 1 year ಅಲ್ಲಿ ಸೊ 1 year ಅಲ್ಲಿ ಸ್ಟ್ಯಾಟಿಕ್ ಕೇಳ್ತಿರ್ತಾರೆ. ಸ್ಟ್ಯಾಟಿಕ್ ಕ್ವಶನ್ಸ್ 1 2 to 3 ಬಂದಿರುತ್ತೆ, ಅದನ್ನೇ
ನಾವು 1 ವರ್ಷದ ಕರೆಂಟ್ ಅಫೇರ್ಸ್ ಕೇಳಿದ್ರು ಅನ್ನಕ್ಕಾಗಲ್ಲ. 6-7 ಮಂತ್ಸ್‌ದು ಫುಲ್ ಇನ್ ಡೆಪ್ತ್ ನಾವು ಕರೆಂಟ್ ಅಫೇರ್ಸ್ ಕವರ್ ಮಾಡಿದ್ರೆ ಅದು ಸಾಕಾಗುತ್ತೆ. ಸೊ ಓನ್ಲಿ 24 ವೇಕೆನ್ಸೀಸ್ ನಾನು ಅಪ್ಲೈ ಮಾಡ್ಬೇಕಾ? ಬೇಡ. ಸೊ ಡೆಫಿನೆಟ್ಲಿ ಪ್ರಿಪೇರ್ ಆಗ್ತಿರೋರು ಅಪ್ಲೈ ಮಾಡಿ. ಸೊ ಆರ್-ಬಿ-ಐ ಅಸಿಸ್ಟೆಂಟ್ ಈಸಿಯೆಸ್ಟ್ ಎಕ್ಸಾಮ್ ಪ್ಲಸ್ ಎಸ್-ಬಿ-ಐ ಪಿ-ಒ ಟಫೆಸ್ಟ್ ಎಕ್ಸಾಮ್. ಸೊ ಬ್ಯಾಂಕಿಂಗ್ ಎಕ್ಸಾಮ್ ಪ್ರಿಪೇರ್ ಆಗ್ತಿರ್ತಕ್ಕಂಥ ಎವ್ರಿ ಅಭ್ಯರ್ಥಿಗಳು ಈ 2 ಎಕ್ಸಾಮ್ಸ್ ಮೇನ್ಸ್ ಎಕ್ಸಾಮ್ ಬರೀಲೇಬೇಕಾಗತ್ತೆ. ಕ್ರ್ಯಾಕ್ ಇಷ್ಟು ಕಮ್ಮಿದೆ ನಾವು ಕ್ರ್ಯಾಕ್ ಮಾಡಲೇಬೇಕು ಅನ್ನೋದಕ್ಕಿಂತ ಜಾಸ್ತಿ ಈ ಎಕ್ಸಾಮ್ಸ್ ನಾನು ಅಪಿಯರ್ ಆಗಲೇಬೇಕು ಅನ್ನೋ ಒಂದು ಹಠ ಇರಲಿ. ಓಕೆ, ಸೊ ಅವಾಗ ಕಂಪ್ಲೀಟ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಲ್ಲಿ ನಾವು ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ, ಪ್ಲಸ್ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ ಅನ್ನೋದಕ್ಕೆ ಹೇಳ್ಬೋದು ನಾವು. ಓಕೆ, ಸೊ ಅದಿಷ್ಟೇ ನಾನು ಹೇಳೋದು. ಆಮೇಲೆ ಇನ್ನು ನೀವು ಟೈಮ್ ಟೇಬಲ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ಎವ್ರಿ ಡೇ 8 to 9 hours ಕೊಟ್ಟರೆ ಸಾಕಾಗತ್ತೆ. ಆಮೇಲೆ ನೀವು ಇಲ್ಲಿ ಡಿವೈಡ್ ಮಾಡ್ಕೊಳ್ಳಿ. ಸೊ ನೀವು ಇಲ್ಲಿ ಡೇನ ಡಿವೈಡ್ ಮಾಡ್ಕೊಳ್ಳಿ. ಯಾವುದು? ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್. ಓಕೆ, ಪ್ರಿಲಿಮ್ಸ್ಗಿಂತಿಷ್ಟು, ಮೇನ್ಸ್ಗಿಂತಿಷ್ಟು. ಆಲ್ರೆಡಿ ಪ್ರಿಪೇರ್ ಆಗಿದ್ರೆ, ಬೇಸಿಕ್ಸ್ಗೆಲ್ಲ ಕವರ್ ಆಗಿದೆ ಅಂತಂದ್ರೆ ನೀವು ಪ್ರಿಲಿಮ್ಸ್ನ ಮಾಕ್ ಟೆಸ್ಟ್ಸ್ ಕೊಡಿ. ಆಮೇಲೆ ಮೇನ್ಸ್ಗೆ ಜಿ ಕೆ ಜಾಸ್ತಿ ನೋಡ್ಕೊಳ್ಳಿ, ಪ್ಲಸ್ ಇಂಗ್ಲೀಷ್. ಓಕೆ, ಸೊ ಎವ್ರಿ ಅಲ್ಟರ್ನೇಟ್ 2 to 3 ಡೇಸಲ್ಲಿ ಮೇನ್ಸ್ ಮಾರ್ಕ್ಸ್ ಕೊಡಿ. ಓಕೆ, ಸಿ ಪ್ಲೀಸ್ ಕಾಂಪಿಟೇಟಿವ್ ಕನ್ನಡಿಗ ಟೆಲಿಗ್ರಾಮ್ ಗ್ರೂಪಲ್ಲಿ ಈ ಮಾಕ್ ಟೆಸ್ಟ್ ಸ್ಕೋರ್ಸ್ಗಳನ್ನ ಶೇರ್ ಮಾಡ್ತಾ ಹೋಗಿ, ಸೊ ದಟ್ ಕಾಂಪಿಟೇಷನ್ ಗೊತ್ತಾಗುತ್ತೆ. ಓಕೆ, ಸೊ ನೋಡಿ ಏನೇ ನಿಮಗೆ ಡೌಟ್ಸ್ ಇದ್ರು ಗ್ರೂಪಲ್ಲಿ ಕೇಳಿ, ಅಥವಾ ಗ್ರೂಪಲ್ಲಿ ನನ್ನ ಕಾಂಟ್ಯಾಕ್ಟ್ ಇದೆ, ನೀವು ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅವ್ರು ಇಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ನೀವು ಕೇಳ್ಬೋದು. ಸೊ ಅದಿಷ್ಟಾಗಿರುತ್ತೆ ಈ ಆರ್-ಬಿ-ಐ ಅಸಿಸ್ಟೆಂಟ್ ಏನು ಎಕ್ಸಾಮ್ ಅನ್ನೋದು ಗೊತ್ತಾಗಿರುತ್ತೆ ನಿಮಗೆ. ಈಸಿ ಇರುತ್ತೆ, ಯಾಕೆ ಕಷ್ಟ ಕ್ಲಿಯರ್ ಮಾಡೋಕ್ಕೆ ಅನ್ನೋದು. ಓಕೆ, ಸೊ ಅದಿಷ್ಟಾಗಿರುತ್ತೆ ಈ ವಿಡಿಯೋದು. ಸೊ ಏನೇನಾದರೂ ಡೌಟ್ ಇದ್ರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಕೇಳಿ, ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಇನ್ನೇನಾದರೂ ಪ್ರಿಪ್ರೇಷನ್ ಬಗ್ಗೆ ವಿಡಿಯೋಸ್ ಬೇಕಾದರೆ ಸೊ ಅದನ್ನು ಕೂಡ ತಿಳಿಸಿ. ಓಕೆ, ಥ್ಯಾಂಕ್ ಯು.